ಆಚಾರ್ಯರು, ಪತ್ರಕರ್ತರಾದ ಕೆ ಶ್ಯಾಮರಾಯರು, ಇವರೆಲ್ಲ ನನ್ನ ಗುರುಗಳು. ಇವರೆಲ್ಲರಿಂದಲೂ ಪ್ರಭಾವಕ್ಕೆ ಒಳಗಾದವನು ನಾನು. ನನಗೆ ಹಾಡು ಅಂದರೆ ಇಷ್ಟ, ಮುಖೇಶ್ ಅಂದ್ರೆ ಇಷ್ಟ. ಸಿನಿಮಾ ಹಾಡು, ಭಾವಗೀತೆ, ಶಾಸ್ತ್ರೀಯ ಸಂಗೀತ, ಗಜಲ್, ಇನ್ಸ್ಟ್ರೂಮೆಂಟಲ್ ಎಲ್ಲ ಕೇಳ್ತಾ ಮೈ ಮರೆಯೋ ಸೆಂಟಿಮೆಂಟಲ್ ಫೆಲೋ ನಾನು. ಎಲ್ಲೇ ಒಳ್ಳೆಯ ಸಂಗೀತ ಕೇಳೋದು, ಅದನ್ನು ತಂದು ಗೆಳೆಯರಿಗೆ ಕೇಳಿಸುವ ಹುಚ್ಚು. ಓದಿದ ಒಳ್ಳೆಯ ಪುಸ್ತಕದೊಳಗಿನ ಸಂಗತಿಗಳನ್ನ ನನ್ನ ಸಾವಿರಾರು ಲಕ್ಷಾಂತರ ಅಪರಿಚಿತ ಓದುಗರೊಂದಿಗೆ, ಕೇಳುಗರೊಂದಿಗೆ, ವೀಕ್ಷಕರೊಂದಿಗೆ ಶೇರ್ ಮಾಡಿಕೊಳ್ಳುವ ಹುಚ್ಚು. ಬದುಕು ನನ್ನ ಪಾಲಿನ ಬೆಸ್ಟ್ ಟೀಚರ್. ಅದು ಕಲಿಸಿದ ಪಾಠಗಳನ್ನ ಕಲಿತಾ ಇಂಥವರಿಗೆ ಕೆಲಸ ಸಿಕ್ಕಿದ್ದು ಪುಣ್ಯ. ಓದಿದ್ದು ಸಾರ್ಥಕ, ಲೈಫ್ ಸೆಟಲ್ ಆಯಿತು. ಇನ್ನೊಂಚೂರು ಸಂಬಳ ಜಾಸ್ತಿ ಆಗ್ಬಿಟ್ರೆ ಸಾಕೆ ಸಾಕು ಅನ್ನಿಸ್ತಾ ಇರುತ್ತೆ. ದೇ ಆರ್ ಹ್ಯಾಪಿ ಪೀಪಲ್. ಈ ಪ್ರಪಂಚಕ್ಕೆ ಅವ್ರು ಬೇಕೇ ಬೇಕು. ಆದರೆ ಯು ಆರ್ ಎ ಡಿಫರೆಂಟ್ ಪರ್ಸನ್. ನಿಮ್ಗೆ ಹಾಗೆಲ್ಲ ಸುಮ್ಮನೆ ಸೆಟ್ಲ್ ಆದರೆ ಸಾಕು. ಎಲ್ಲೋ ಕಂಪ್ಯೂಟರ್ ಡಾಟಾ ಎಂಟ್ರಿ ಮಾಡೋ ಕ್ಲರ್ಕ್ ಆದರೆ ಸಮಾಧಾನವಿಲ್ಲ. ನೀವು ಅದರ ಆಚೆಗೆ ಅದಕ್ಕಿಂತ ಎತ್ತರದ ಹುದ್ದೆಗೆ ತಲುಪೋ ಆಸೆ ಇಟ್ಕೊಂಡಿದ್ದೀರಿ ಅಲ್ವಾ? ಹಾಗಾದ್ರೆ ನನ್ನ ಮಾತು ಕೇಳಿ. ನೀವು ಸೇರ್ಕೊಂಡಿರೋ ಆಫೀಸಿನ ಏಣಿಯಲ್ಲಿ ನೀವು ಎಷ್ಟನೇ ಮೆಟ್ಲ್ ಮೇಲೆ ನಿಂತಿದ್ದೀರಿ ಅಂತ ನೋಡ್ಕೊಳ್ಳಿ. ಆ ಏಣಿಯ ಎಷ್ಟನೇ ಮೆಟ್ಟಲ್ ತನಕ ಹತ್ತೋ ಯೋಗ್ಯತೆ ನಿಮಗಿದೆ ಅಂತ ನೀವೇ ನಿರ್ಧಾರ ಮಾಡ್ತೀರಿ. ಈಗಿರೋ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಪರಿಶ್ರಮ, ಸಾಧನೆ ಮಾಡಿದ್ರೆ ನೀವು ಏಣಿಯ ತುದಿ ತನಕ ಬೆಳೆಯುವ ಚಾನ್ಸ್ ಇದೆಯಾ ಅಂತ ಕೇಳ್ಕೊಳ್ಳಿ. ಚಾನ್ಸ್ ಇದೆ ಅನ್ಸಿದ್ರೆ ಆ ಇಂಡಸ್ಟ್ರಿಯಲ್ಲಿ, ಆ ಟ್ರೇಡ್ನಲ್ಲಿ ನಿಮಗಿಂತ ಹೆಚ್ಚು ತಿಳ್ಕೊಂಡಿರೋ ವ್ಯಕ್ತಿಯ ಪರಿಚಯ ಮಾಡಿ ಅವರ ಪ್ರೀತಿ, ವಿಶ್ವಾಸ, ಸ್ನೇಹ ಸಂಪಾದಿಸಿಕೊಳ್ಳಿ. ಅವರು ಆ ಎತ್ತರಕ್ಕೆ ಹೇಗೆ ಬೆಳೆದರು ಅನ್ನೋದನ್ನ ಸ್ಟಡಿ ಮಾಡಿ. ಅವಶ್ಯಕತೆ ಇದೆ ಅನಿಸಿದ್ರೆ ಆ ಇಂಡಸ್ಟ್ರಿಗೆ ಸಂಬಂಧಿಸಿದ ಕೋರ್ಸ್ಗಳಿಗೆ ಸೇರ್ಕೊಳ್ಳಿ. ಎಕ್ಸ್ಟ್ರಾ ಡಿಗ್ರಿ ಸಂಪಾದಿಸಿಕೊಳ್ಳಿ. ನಿಮ್ಮದೇ ಮಟ್ಟದ, ನಿಮ್ಮದೇ ಲೆವೆಲ್ನ ಉದ್ಯೋಗಿಗಳ ಜೊತೆನೆ ಉಳಿದು ಬಿಡೋದಕ್ಕಿಂತ ನಿಮಗಿಂತ ಮೇಲ್ಮಟ್ಟದವರ ಒಡನಾಟ ಇಟ್ಕೊಳ್ಳೋದು ತುಂಬಾ ಉಪಯೋಗ ಆಗುತ್ತೆ. ಉಳಿದ ಹಾಗೆ ಟಿವಿ ಮತ್ತು ರೇಡಿಯೋಗಳಲ್ಲಿ ಮಾತಾಡ್ತೀನಿ, ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ, ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಆಗೊಂದು ಈಗೊಂದು ಪಾತ್ರ ಮಾಡ್ತಾ ಇರ್ತೀನಿ. ಪ್ರಾರ್ಥನಾ ಅಂತ ಒಂದು ಸ್ಕೂಲ್ ನಡೆಸ್ತೀನಿ. ಕಾರ್ಗಿಲ್ನಲ್ಲಿ ಯುದ್ಧ, ಗುಜರಾತ್ನಲ್ಲಿ ಭೂಕಂಪ ನಿರ್ಧರಿಸಿದ ಕ್ಷಣದಿಂದಲೇ ಅದು ಗೂಡಿಗೆ ಬೇಕಾದ ಒಂದೊಂದೇ ಒಂದು ಕಡ್ಡಿ ತಂದು ಜೋಡಿಸೋಕೆ ಶುರು ಮಾಡ್ತಾರೆ. ಗೂಡು ಅನ್ನೋದು ಮೇಜರ್. ಬದುಕು ಅನ್ನೋದು ಹೆಂಗಿದೆ ಅಂತಂದ್ರೆ ಅತ್ಯಂತ ಕಷ್ಟಕರ ನಮ್ಮ ಜೀವನದಲ್ಲಿ. ಬದುಕಿನ ಮೊದಲುಗಳು ಹೆಂಗಿರುತ್ತೆ ಅಂದ್ರೆ ಕಷ್ಟ, ಸುಖ ಅಂತೆಲ್ಲ ಇರ್ತವೆ. ಆ ಬದುಕಿನ ನಡುವೆ ಒಂದಿಷ್ಟು ಸಂಗೀತ ಅನ್ನೋದು ನಮ್ಮ ಮನಸ್ಸಿಗೆ ಮುದ ಕೊಟ್ಟು ಒಂದಿಷ್ಟು ಮನಸ್ಸಿಗೆ ಬದಲಾವಣೆ ಅಂತ ಹೇಳ್ತಾರಲ್ಲ, ಚೇಂಜ್ ಆಫ್ ಲೈಫ್ ಅಂತಾರಲ್ಲ, ಅದಕ್ಕೆ ತಗೊಂಡೋಗ್ತಕ್ಕಂಥ ಶಕ್ತಿ